ಹಾಯ್ ಹಾಯ್ ಗಾಯ್ಸ್, ಗೈಸ್, ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ? ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಹೇಗಿದ್ದೀರಿ ಚಾನಲ್. ಎಲ್ಲ? ನೋಡಿ, ನನಗೆ ನಾವು ಇವತ್ತು ಹೇಳಿದ್ನಲ್ಲ ಗೋಕಾಕ್ ಗೋಕಾಕ್ ಫಾಲ್ಸ್ ಜಾತ್ರೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ನಾವು ತೋರಿಸ್ತೀನಿ ನಿಮ್ಮ ಹೋಗ್ತಾ ವಿಡಿಯೋ. ಇದ್ದೀವಿ ನಮ್ಮ ಫ್ಯಾಮಿಲಿ. ಫಸ್ಟು ನಾವು ನೆನ್ನೆ ಆ ರಾತ್ರಿನೇ ಕಡೆ ನಾವು ಗೋಕಾಕ್ ಜಾತ್ರೆಗೆಲ್ಲ ಪಾರ್ಕಿಂದ ಮುಗಿಸ್ಕೊಂಡು ಆಚೆ ಇದೆ. ಬಂದ್ವಿ. ಸರಿ ನಿಮ್ಗೆ ಅಂದ್ಬಿಟ್ಟು ಮೊಬೈಲೆಲ್ಲ ಕಾಣಿಸೋದಿಲ್ಲ. ಫಾಲ್ಸ್ ನೋಡೋಂಗಾಗಿತ್ತು. ಸೊ ಎಲ್ಲ ಫಾಲ್ಸ್ ನೋಡೋಕೆ ಹೋಗಿದ್ದು ತುಂಬ ಚೆನ್ನಾಗಿತ್ತು. ಹಾಗೆ ನಾವು ನಡ್ಕೊಂಡು ಹೋಗ್ತಾ ತುಂಬ ಇದ್ವಿ. ರಶ್ ಇದೆ ಇವಾಗ. ತುಂಬ ಚೆನ್ನಾಗಿದೆ. ಸೊ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ. ದೇವಸ್ಥಾನ ಇಷ್ಟ ಆಗಿದ್ರೆ ಜಾತ್ರೆ ಲೈಕ್ ಇದೆ. ಮಾಡಿ, ಸಬ್ಸ್ಕ್ರೈಬ್ ಸೊ ಮಾಡಿ, ಇವಾಗ ಶೇರ್ ಮಾಡಿ ಎಷ್ಟು ಜನ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಬರ್ತಾ ಇದ್ದಾರೆ. ನೋಡಿ, ಇದು ಪಾರ್ಕು ಗೋಕಾಕ್ ಆ ಫಾಲ್ಸ್ ಕಡೆ ಹತ್ರ ಇದೆ. ಫಾಲ್ಸ್ ಇದೆಲ್ಲ. ಸೊ ನಾವು ಹಾಗೆ ಇವಾಗ ನೋಡ್ತಾ ಇರಿ, ನಾವು ಇನ್ನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಇನ್ನೇನು ನಿಮಗೆ ಗೇಟ್ ಹತ್ರನೇ ಹೋಗ್ತಾ ಇದ್ದೀವಿ. ಗೋಕಾಕ್ ಎಂಟ್ರೆನ್ಸ್ ಗೇಟ್ ಇದು ಆರ್ಚ್ ಥರ. ಇಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಫುಲ್ ಒಂದು 20-30 ಮೆಟ್ಲಿದೆ ಇಲ್ಲಿಂದ ನಡ್ಕೊಂಡು ಹೋಗೋದು. ಸೊ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ ನಿಮಗೆ. ಆ ಕಡೆಯಿಂದ ಫಾಲ್ಸ್ ಇದೆ. ಸೊ ನಾವು ಈಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಫೇಮಸ್ ಇದೆ ಗೋಕಾಕ್ ಕರ್ದಂಟು ಅಂತೀವಿ. ನಗರಿ ಇದು ಕರ್ದಂಟು ನಗರಿ ಅಂತ ಕರೀತಾರೆ ಗೋಕಾಕ್ಗೆ. ಸೊ ಗೋಕಾಕ್ ಫಾಲ್ಸು, ಆಮೇಲೆ ಗೋಕಾಕ್ ಕರ್ದಂಟು, ಗೊರ್ಚಿನ ಮಲ್ಕಿ ಫಾಲ್ಸು, ಯೋಗಿಕೋಣು ತುಂಬ ಚೆನ್ನಾಗಿದೆ ಪ್ಲೇಸ್ಗಳು. ನೀವು ಬನ್ನಿ ಒಂದ್ಸಲಿ. ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಲ್ಲಿ ಬರ್ತಕ್ಕಂಥದ್ದು. ಸೊ ತುಂಬ ಚೆನ್ನಾಗಿದೆ. ನಾವು ಗೋಕಾಕ್ ಲಕ್ಷ್ಮೀದೇವಿ ದೇವಸ್ಥಾನ 10 ವರ್ಷಕ್ಕೆ ಒಂದೇ ಸರಿ ನಡೆಯೋದದು. ಅದು ಹೋದ ಸರಿ ಕೊರೋನಾ ಟೈಮಲ್ಲಿ ಅದು ಆಗಲಿಲ್ಲ ಜಾತ್ರೆ ಅಂದ್ಬಿಟ್ಟು ಇವಾಗ ಬಂತದು ಜಾತ್ರೆ. ಸೊ ಈಗ ನೆಕ್ಸ್ಟ್ ಈಗ ಮುಗೀತು ಜಾತ್ರೆ. ನೆಕ್ಸ್ಟು 5 ವರ್ಷಕ್ಕಿನ್ನ ಜಾತ್ರೆ ಅದು. ಸೊ ನಾವು ಹೋಗಿದ್ವಿ ಎಲ್ಲ ಫ್ಯಾಮಿಲಿ ಎಲ್ಲ. ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಹಣ್ಣುಗಳು ಎಲ್ಲ ಮಾರಕ್ಕಿಟ್ಟಿದ್ದಾರೆ. ಸೊ ಹಂಗೆ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ಇನ್ನೊಂದು 4 ಮೆಟ್ಲು ಬರುತ್ತೆ. ಸೊ ನೋಡಿ, ನೀವೆಲ್ಲ ಫಾಲ್ಸ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಮುಂಚೆಲ್ಲ ಒಳಗಡೆ ಬಿಡೋರು ಫ್ರೆಂಡ್ಸ್, ಈಗ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಇದೇ ದೇವಸ್ಥಾನ, ಇದು ಶಿವನ ದೇವಸ್ಥಾನ ಆ್ಯಕ್ಚುಲಿ. ನಾವಿಲ್ಲೆಲ್ಲ ನಡ್ಕೊಂಡು ಬರ್ತಾಯಿದ್ವಿ. ಇದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮನ ಮಗ, ಇವರೆಲ್ಲ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ದಿದೆ ಗೋಕಾಕ್ ಫಾಲ್ಸ್ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ಶಿವನ ದೇವಸ್ಥಾನ ಇದೆ, ಈಶ್ವರಂದು ಲಿಂಗ ಇದೆ. ಸೊ ಈಗ ಮುಂಚೆಯಲ್ಲೆಲ್ಲ ಒಳಗಡೆ ಬಿಡ್ತಾಯಿದ್ರು. ನಮ್ಮನ್ನೆಲ್ಲ ಒಳಗಡೆ ಎಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ಈಗೆಲ್ಲ ಒಳಗಡೆ ಎಲ್ಲನೂ ಬಿಡಲ್ಲ. ಯಾಕಂದರೆ ಅಲ್ಲಿ ಹೋಗಿ ರೀಲ್ಸ್ ಮಾಡೋದು, ಆಮೇಲೆ ಅಲ್ಲೆಲ್ಲ ಫೋಟೋ ಹಿಡಿಯೋದು ಮಾಡ್ತಾರಲ್ಲ. ತುಂಬ ಜನ ಬಿದ್ದಿದ್ದಾರೆ ಫ್ರೆಂಡ್ಸ್. ಅಲ್ಲಿ ತುಂಬ ಗಾಡಿ ಇರುತ್ತೆ. ಅಲ್ಲಿ ಏನು ತುದಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಕಲ್ಲು ಮೇಲೆ, ಆ ಕಲ್ಲು ಮೇಲೇ ಕೂತ್ಕೊಂಡು ಸ್ವಲ್ಪ ಜನ ಫೋಟೋಸ್ ಎಲ್ಲ ಹಿಡಿತಾರೆ. ಸೊ ಹೀಗಾಗಿ ಏನು ಮಾಡಿದ್ದಾರೆ, ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಗೇಟ್ ಕ್ಲೋಸ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಅದು ಗೇಟ್ ಬರುತ್ತೆ ಮುಂದೆ, ಅಡ್ಡ ಒಂದು ಗೇಟ್ ಹಾಕಿಟ್ಟಿದ್ದಾರೆ ಸುತ್ತಮುತ್ತ. ಅಲ್ಲಿ ಯಾರಿಗೂ ಹೋಗೋಕ್ಕಾಗೋದಿಲ್ಲ. ನೀವು ದೂರಿಂದನೇ ನೋಡ್ಬೋದು ಗೋಕಾಕ್ ಫಾಲ್ಸ್ನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳು, ಅದೇ ಫಾಲ್ಸು. ನೋಡಿ ಎಷ್ಟು ಜನ ಇದ್ದಾರೆ, ನೀವೇ ನೋಡಿ ಫ್ರೆಂಡ್ಸ್. ಜಾತ್ರೆಗೆ ಹೋಗಿ ಬಂದವರೆಲ್ಲ ಗೋಕಾಕ್ ಫಾಲ್ಸ್ ನೋಡೇ ಹೋಗ್ತಾರೆ. ಇಲ್ಲಿ ಜನಗಳು ಯಾರಾದರೂ ಗೋಕಾಕ್ ಬಂದರೆ ಫಾಲ್ಸ್ ನೋಡಿಕೊಂಡು ಒಂದು ಕರ್ದಂಟು ತೊಗೊಂಡು ಗೋಕಾಕ್ ನಗರಿ ಎಲ್ಲ ಸುತ್ತೋಗ್ತಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲ ಇದ್ದಾರೆ. ಸೊ ನೋಡಿ, ದೇವಸ್ಥಾನ ಹಳೆ ದೇವಸ್ಥಾನ, ಆವಾಗಿನ ಕಾಲದಲ್ಲಿ ಕಟ್ಟಿರೋದು. ಇಲ್ಲಿ ಹೆಂಗಿದೆ, ಇಲ್ಲಿ ವಿದ್ಯುತ್ ಕೂಡ ರೆಡಿ ಮಾಡ್ತಾರೆ ಫ್ರೆಂಡ್ಸ್. ಈ ಕಡೆ ಕೆಳಗಡೆ ಎಲ್ಲ ಬಿಡಲಿಲ್ಲ, ಯಾಕಂದ್ರೆ ನೀರು ಜಾಸ್ತಿ ಇತ್ತಲ್ಲ. ನಮ್ಮನ್ನ ಕೆಳಗಡೆ ಬೀಳಲಿಲ್ಲ. ಅವಲ್ಲೇ ನೀರು ತುಂಬ ಜಾಸ್ತಿ ಇತ್ತು. ನಾವು ನೋಡೋಕೆ ಹೋದಾಗ ಅಲ್ಲೆಲ್ಲ ನಾವು ಮುಂಚೆ ನಾವು ಚಿಕ್ಕವರಿದ್ದಾಗ ಅಲ್ಲೆಲ್ಲ ನಾವು ಹೋಗಿ ಕೂತ್ಕೋತಾ ಇದ್ವಿ. ಈಗ ಯಾರನ್ನೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಬರೀ ಗೇಟ್ ಹಾಕ್ಬಿಟ್ಟಿದ್ದಾರಲ್ಲ. ಸೊ ಹೀಗಾಗಿ ನಾವು ಅಲ್ಲೇ ಗೇಟನ್ನು ಹತ್ರನೇ ನೋಡಿಕೊಂಡು ಈಚೆನೇ ಬಂದ್ಬಿಟ್ಟು. ನೋಡಿ, ಇಲ್ಲಿ ಮೇಲ್ಗಡೆ ನಿಮ್ಗೆ ಜಾಳಿಗೆ ಕಾಣಿಸ್ತಾ ಇರ್ಬೋದು. ಸೊ ಅದ್ರ ಮೇಲೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಈ ಕಡೆ ಫ್ರೆಂಡ್ಸ್, ಈ ಕಡೆ ಜಾಳಿಗೆ ಕಾಣ್ತಾ ಇದೆ ನೋಡಿ. ಗೇಟ್ ಹಾಕಿದ್ದಾರಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ನೀವು ಫಾಲ್ಸು. ಇದೆ ನೋಡಿ ಜಾಳಿಗೆ, ಇದ್ರ ಮೇಲೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ಅದೊಂಥರ ಹಾರಾಟ, ಆ ಕಡೆ ಈ ಕಡೆ ತೂಗ್ದಂಗೆ ಆಗುತ್ತೆ. ಯಾಕಂದ್ರೆ ನೀರು ಅವತ್ತು ಜಾಸ್ತಿ ಇತ್ತು ಅಂದ್ಬಿಟ್ಟು ಅಲ್ಲಿ ಯಾರನ್ನೂ ಒಳಗಡೆ ಬಿಡಲಿಲ್ಲ ಫ್ರೆಂಡ್ಸ್. ಈ ಕಡೆಯಿಂದ ಆ ಕಡೆ ಇವಾಗ ಬೆಳಿಗ್ಗೆ ಆ ಕಡೆ ಇರೋ ಜನ ಈ ಕಡೆ ಬರ್ಬೋದು, ಈ ಕಡೆಯಿಂದ ಜನ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಜಾಳಿಗೆ ಮೇಲೇ ನಡ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಕಡೆ ರೋಡ್. ಆಮೇಲೆ ನಿಮ್ಗೆ ಇದಿನ್ನೂ ಫ್ರೆಂಡ್ಸ್, ಇದು ಗೋಕಾಕ್ ತಾಲೂಕು, ಇದು ಕೊಣ್ಣೂರು ಅಂತ ಬರುತ್ತೆ. ನಾವು ಅಲ್ಲಿ ಬಟ್ಟೆ ಅಂಗಡಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ